ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ: ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯೂ ಹಿಂದೆ ಏನಾಗಿತ್ತು ಎಂಬುದು ಗೊತ್ತಿದೆ. ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುದು ಕೂಡ ಗೊತ್ತಿದೆ. ಅದರ ಜೊತೆಗೆ ಈಗ ಏನಾಗಿದೆ ಎಂಬುದು ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು. ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನು ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಅಂದರೆ ನೋಡಿ, ಒಂದು ಘಟನೆ ಏನು ನಡೀತಾ ಇದೆ, ಆ ಘಟನೆ ಒಬ್ಬ ಮನುಷ್ಯನಿಗೆ ಅದು ಭೂತಕಾಲವಾದರೆ ಮತ್ತೊಬ್ಬನಿಗೆ ವರ್ತಮಾನವಾಗಿರ್ಬೋದು, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಉದಾಹರಣೆಗೆ ಯೌವನಾವಸ್ಥೆ ಅಂತ ಇಟ್ಕೊಳ್ಳಿ. ಯೌವನಾವಸ್ಥೆ ಅನ್ನುವಂಥದ್ದು ಒಂದು ಘಟನೆ. ಅದು ಈಗಾಗಲೇ ವಯಸ್ಸು ದಾಟಿರುವವನಿಗೆ ಭೂತಕಾಲ. ಯೌವನಾವಸ್ಥೆಯಲ್ಲಿ ಇರುವವನಿಗೆ ಅದು ವರ್ತಮಾನ ಕಾಲ. ಇನ್ನು ಬಾಲ್ಯಾವಸ್ಥೆಯಲ್ಲಿರುವವರಿಗೆ ಯೌವನಾವಸ್ಥೆ ಎಂಬುದು ಭವಿಷ್ಯತ್ ಕಾಲ. ಹೀಗೆ ಹಲವು ಜ್ಯೋತಿರ್ವತ್ಸರಗಳೇ ಅದರ ಆಚೆ ಇರುವಂಥ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಕೊಳ್ಳೋಣ, ಭಾವಿಸ್ಕೊಳ್ಳೋಣ. ಅದು 1 ವರ್ಷದ ಹಿಂದೆ ಆಯಿತು ಅಂತ ಇಟ್ಕೊಳ್ಳೋಣ. ಅವರಿಗೆ ಈ ಘಟನೆ ಭೂತಕಾಲದ್ದು. ಈ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು 1 ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ. ಇನ್ನು ನಮ್ಮಿಂದ ಇನ್ನೂ ದೂರದಲ್ಲಿರುವವರಿಗೆ ಆ ಘಟನೆ ಇನ್ನೂ ಆಗಿಯೇ ಇಲ್ಲ ಅಂತಂದರೆ ಅದು ಭವಿಷ್ಯತ್ ಕಾಲ. ಹಾಗೆ ಅಲ್ವಾ? ಹಾಗಾಗಿ ಕಾಲದಲ್ಲಿರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನು ಬಿಗಿದುಕೊಂಡು ಇದು ಭೂತ, ಇದು ವರ್ತಮಾನ, ಇದು ಭವಿಷ್ಯ ಎಂದು ಹೇಳ್ತಾರೆ. ಆದರೆ ಯಾರು ದೇಶ ಮತ್ತು ಕಾಲಕ್ಕೆ ಅತೀತನೋ
ಅವನು ಎಲ್ಲವನ್ನೂ ಏಕಕಾಲದಲ್ಲಿಯೇ ನೋಡ್ತಾನೆ. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ಕೂಡ ವೇದ್ಯವಾಗುತ್ತದೆ. ಭಗವಂತ ದೇಶ, ಕಾಲ ಮತ್ತು ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೋ ಈಗ ಆಗುತ್ತಿರುವುದು ಒಂದೇ ಗೊತ್ತಿರುವಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೇವೆ, ಎಲ್ಲೆಲ್ಲಿ ಹುಟ್ಟಿದ್ದೇವೆ, ಹೇಗೆಲ್ಲ ಬೆಳೆದಿದ್ದೇವೆ, ಯಾವುದನ್ನೆಲ್ಲ ಅನುಭವಿಸಿದ್ದೇವೆ ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಈ ಮರೆವು ಎಂಬ ಜಾಡಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ನಮ್ಮ ಭವಿಷ್ಯವನ್ನು ಇನ್ನೂ ರೂಪಿಸಿಕೊಳ್ಳಬೇಕಾಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಕೂಡ ನಾವು ಊಹಿಸುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಅಜ್ಞಾನಿಗೆ ಮುಂದಿನದು ಕಾಣದು. ಆದರೆ ಭಗವಂತನಿಗೆ ಹೊಸದು ಎಂಬುವಂಥದ್ದು ಏನೂ ಇಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೆಯುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದೆಲ್ಲ ಅದಾಗಲೇ ನಿರ್ಧಾರವಾಗಿ ಹೋಗಿದೆ. ಈಗ ಈ ಪ್ರೊಜೆಕ್ಟರ್ನ ಮೂಲಕ ಬೀಳುವಂಥ ಒಂದು ಸಿನಿಮಾದ ರೋಲಿನಲ್ಲಿ ಅದಾಗಲೇ ಕಥೆ ಆ ರೀಲ್ನಲ್ಲಿ ತಯಾರಾಗಿ ಜೋಡಿಸಿಟ್ಟಾಗ್ಬಿಟ್ಟಿದೆ. ಅದು ತೆರೆ ಮೇಲೆ ಬೀಳೋದಷ್ಟೇ ಬಾಕಿ, ಹೊಸದೇನೂ ಇಲ್ಲ ಅಲ್ವಾ? ಹಾಗೆಯೇ ದೇವರು ಈ ಸೃಷ್ಟಿಯ ಸಿನಿಮಾದ ಡೈರೆಕ್ಟರ್ ಇದ್ದಂಗೆ. ಈಗ ನಾವು ಏನನ್ನ ನೋಡ್ತಾ ಇದ್ದೇವೋ ಅದಾಗಲೇ ಒಂದು ರೋಲಿನಲ್ಲಿ ಒಂದು ಫಿಲ್ಮ್ನಿಂದ ಬೀಳ್ತಾ ಇದೆ. ಮುಂದೇನಾಗುವುದು ಎಂಬುದು ಅದನ್ನು ಜೋಡಿಸಿದ ಡೈರೆಕ್ಟರಿಗೆ ಮಾತ್ರ ವೇದ್ಯ. ಹಾಗಾಗಿ ದೇವರಿಗೆ ನಮ್ಮದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದಿರುವಂಥವನು ಅವನೇ. ಅವನು ಬರೆದಂತೆ ನಾವು ಬಾಳ್ತಾ ಇದ್ದೇವೆ ಈಗ. ಆದರೆ ಜೀವರಾಶಿಗಳಿಗಾದರೋ ಈಗ ತೆರೆಯ ಮೇಲೆ ಬೀಳ್ತಾ ಇರುವಂಥದ್ದು ಒಂದೇ ಕಾಣುವುದು. ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ. ಸಂಪಾದಿಸಿಕೊಂಡ್ರೆ ಅದನ್ನು ನೋಡಬಹುದೇನೋ. ಹಾಗಾಗಿ ಯಾವ ಯೋಗಿಗೆ ಈ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ. ಜಾತಿ ಸ್ಮರಣೆ ಅಂಥೇಳಂದರೆ ಈಗ ನಾವು ಸಮಾಜದಲ್ಲಿ ಏನು ವಿಭಜನೆ ಆಗುವಂಥ ಒಂದು ಜಾತಿಯನ್ನು ಮಾತಾಡ್ತೇವೆ ಅದಲ್ಲ. ಯೋಗಿಗೆ ಜಾತಿ ಸ್ಮರಣೆ ಅಂತಂದರೆ ಜಾತಸ್ಮರಣೆ, ಹುಟ್ಟಿದಾಗಿನಿಂದ ಹಿಂದಿನ ಸ್ಮರಣೆ ಮುಂದಿನ ಸ್ಮರಣೆ ಎಲ್ಲವನ್ನ ಇಟ್ಟುಕೊಳ್ಳುವಂಥ ಒಂದು ಅಪ್ರತಿಮವಾದ ಶಕ್ತಿ ಉಳ್ಳವನಿಗೆ ಮಾತ್ರ ಹಿಂದಿನದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ದೇವರನ್ನು ತಿಳಿದುಕೊಳ್ಬೇಕಾದ್ರೆ ಅದನ್ನು ಮೀರಿದ ಸಾಧನೆಯನ್ನು ನಾವು ಮಾಡಬೇಕು. ಅಂಥ ಸಾಧನೆಗೆ ಮೂಲ ವಸ್ತುವೇ ಈ ಭಗವದ್ಗೀತೆ. ಇಂಥ ಸಾಧನಾತ್ಮಕವಾದಂಥ ಪಥದಲ್ಲಿ ಇದೇವೆ ನಾವು ಅನ್ನುವಂಥದ್ದೇ ಒಂದು ಉತ್ತಮೋತ್ತಮವಾದಂಥ ಮಾತು. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅರಸದಿರು ಸಿರಿತನವ ಒಲಿಯುತ್ತಿರು ಹಿರಿತನಕ್ಕೆ, ಅರಸದಿರು ಸಿರಿತನವ ಒಲಿಯುತ್ತಿರು ಹಿರಿತನಕ್ಕೆ, ನೀ ಚೆನ್ನ ಸಂಗದಲ್ಲಿ ಇರು ಅಕ್ಕನಂತೆ, ಇಲ್ಲಿಹನೋ ಅಲ್ಲಿಹನೋ ಎಲ್ಲಿಹನೋ ಬಿಡು ಚಿಂತೆ, ಇಲ್ಲಿಹನೋ ಅಲ್ಲಿಹನೋ ಎಲ್ಲಿಹನೋ ಬಿಡು ಚಿಂತೆ, ನಿಂತ ನೆಲೆ ಶ್ರೀಶೈಲ ಮುದ್ದು ರಾಮ, ನಿಂತ ನೆಲೆ ಶ್ರೀಶೈಲ ಮುದ್ದು ರಾಮ. ಹಾಗಾಗಿ ಸಿರಿತನವನ್ನೇ ಅರಸ್ತಾ ಹೋದರೆ ಹಿರಿತನ ಅನ್ನುವಂಥದ್ದು ಒಲಿಯೋದಿಲ್ಲ. ಭಗವಂತ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಎಲ್ಲಿದ್ದಾನೋ ಎನ್ನುವ ಚಿಂತೆಯನ್ನು ಮಾಡದೆ ನಿಂತ ನೆಲೆಯೇ ಇರುವಂಥ ಭಾಗ್ಯವೇ, ಪಡೆದಿರುವಂಥ ಭಾಗ್ಯವೇ ನಮ್ಮ ಭಗವಂತನ ಭಾಗ್ಯ ಎಂದು ಎಣಿಸಿ ಮುಂದುವರೆದ್ರೆ ನಾವು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತದೆ, ಇಂದು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಅಂಥ ಒಂದು ಸಾಧನೆಯನ್ನು ನಾವು ಪಡಿಬೇಕು ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬೇಕು. ಅಂಥ ಸಾಕ್ಷಾತ್ಕಾರಕ್ಕೆ ಸಾಧನೆಯ ಹಾದಿ ಅನ್ನುವಂಥದ್ದು ಸದಾ ಕಾಲ ಭಗವತ್ ಚಿಂತನೆಯಲ್ಲೇ, ಆತನ ನಾಮಸ್ಮರಣೆಯಲ್ಲಿಯೇ, ಅವನ ಒಂದು ಸೇವೆಯಲ್ಲಿಯೇ
ಭಕ್ತಿಯ ಮೂಲಕ, ಜ್ಞಾನದ ಮೂಲಕ, ಕರ್ಮದ ಮೂಲಕ ನಾವು ಸಾಗಿದ್ದೇ ಆದಲ್ಲಿ ಇವೆಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಈ ಒಂದು ಮುದ್ದುರಾಮನ ಮಾತು ಮತ್ತು ಭಗವಂತನಾದ ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.